ನಮಸ್ತೆ ಕರ್ನಾಟಕ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇದು ಭಾನುವಾರದ ವ್ಲಾಗ್ ಆಗಿದೆ. ಬೆಳಿಗ್ಗೆ ಎದ್ದಳಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಚಳಿ ಆಗ್ತಾಯಿತ್ತು. ಯಾಕಂದರೆ ಎಲ್ಲರಿಗೂ ಗೊತ್ತಿದೆ ಸೈಕ್ಲೋನ್ ಎಫೆಕ್ಟ್ ಇದೆ ಇವಾಗ ಅಂತ. ಇಡೀ ದಕ್ಷಿಣ ಭಾರತ ಪೂರ್ತಿಯಲ್ಲಿ ಎಫೆಕ್ಟ್ ಇದೆ. ಎಷ್ಟು ಚಳಿ ಇದೆ ಅಂತ ಗೊತ್ತು. ಅದು ಬೇರೆ ಇವತ್ತು ನಮ್ಮೂರಲ್ಲಿ ಬೆಳಗಿನ ಜಾವ ಸ್ವಲ್ಪ ಮಳೆ ಆಗಿದೆ. ಮಳೆ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ತಂಪು, ಚಳಿ ಜಾಸ್ತಿ ಆಗಿದೆ. ಮನೆ ಹೊರಗಡೆನೇ ಸ್ವಲ್ಪ ಬೆಚ್ಚಗೆ ಅನಿಸುತ್ತೆ, ಮನೆ ಒಳಗೆ ನಮಗೆ ತುಂಬ ಚಳಿ ಅನಿಸುತ್ತೆ ನಮಗೆ. ಆ ಥರ ಇದೆ. ಸೊ ಬೆಡ್ಡಿಂದ ಕೆಳಗಡೆ ಇಳಿಯೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಚಳಿ ಇದೆ ವಾತಾವರಣ. ಮತ್ತು ಇವತ್ತಿನ ವ್ಲಾಗಲ್ಲಿ ಮತ್ತೊಂದು ತುಂಬ ಹೆಲ್ತಿ ಡೆಸರ್ಟು, ಸ್ವೀಟ್ ಏನು ಹೇಳ್ತೀರೋ ನೀವು ಹೇಳ್ಬೋದು. ತುಂಬ ಹೆಲ್ತಿ, ಯಾವುದೇ ನೋ ಶುಗರ್, ನೋ ಜಾಗ್ರಿ ಏನಿಲ್ಲ, ಯಾವುದು ಉಪಯೋಗಿಸ್ತಾ ಇಲ್ಲ. ವೆರಿ ತುಂಬ ಅಂದರೆ ತುಂಬ ಹೆಲ್ತಿ ಫುಡ್ಡು. ಇವತ್ತು ಟ್ರೈ ಮಾಡೋಣ ಅಂತ ನಾನಿದ್ದೀನಿ. ನಮ್ಮ ಕುಶಾಂಕರ್ ನನಗೆ ಯಾಕೆ ಇದು ಬಂತು ತಲೆಯಲ್ಲಿ ಅಂದರೆ, ನಮ್ಮ ಕುಶಾಂಕರ್ ಮನೆಯಲ್ಲಿ ಡ್ರೈ ಫ್ರೂಟ್ಸು, ಎಲ್ಲ ಥರ ಡ್ರೈ ಫ್ರೂಟ್ಸು ಯಾವಾಗಲೂ ಇರುತ್ತೆ. ನಮ್ಮ ಕುಶಾಂಕನ್ಗೆ, ಯಾಕಂದರೆ ಸ್ಕೂಲಿಗೆ ನಾವು ಕಳಿಸ್ತೀವಿ, ಅವ್ನು ಡ್ರೈ ಫ್ರೂಟ್ಸ್ ಜಾಸ್ತಿ ತಿನ್ನೋದು. ಅವನಿಗೆ ಬರೀ ಡ್ರೈ ಫ್ರೂಟ್ಸ್ ಅವನಿಗೆ ಹೇಗೆ ಕೊಡೋದು ಅಂತ ಬೇಜಾರಾಗುತ್ತೆ ಅವನಿಗೂ. ಯಾಕಂದರೆ ಒನ್ ಟೈಮ್ ಒಂದು ತಿಂತಾನೆ, ಮತ್ತು ಇನ್ನೂ ಒಂದು ತಿನ್ನಬೇಕಂದ್ರೆ ಆಗೋದಿಲ್ಲ. ಯಾವುದಾದ್ರೂ ಒಂದು ತಿಂತಾನೆ, ಆ ರೀತಿ ಎಲ್ಲ ಯಾವುದಾದ್ರೂ ಒಂದನ್ನೇ ಜಾಸ್ತಿ ತಿಂದ್ಬಿಡ್ತಾನೆ, ಆ ರೀತಿ ಆಗುತ್ತೆ. ಅದಕ್ಕೆ ಅದ್ರ ಬದಲು ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿ ಒಂದು ಏನಾದರೂ ಮಾಡಬೇಕು ಅಂತ ಹೇಳಿ ಈ ಥರ ಮಾಡಿದ್ದೀನಿ ಅಂತ ಯೋಚನೆ ಮಾಡಿದ್ದೀನಿ. ನಮ್ಮ ರಶ್ಮಿ ನೋಡಿ ಚಳಿಗೆ ಅದನ್ನ ಯಾರು ಹಿಂಗೆ ತಲೆ ಹಿಂಗೆ ಹಾಕೊಂತಾರೆ ಅಂತ ಹೇಳ್ಬಿಟ್ಟು ಹಿಂಗೆ ಆಫ್ರಿಕನ್ ಮಮ್ಮಿ ಅಂಬಿಟ್ಟಿದ್ದಾಳೆ. ಬೆಳಿಗ್ಗೆಯಿಂದ ಅದೇ ಹೇಳ್ತಾ ಇದ್ದೀನಿ ಆಗುತ್ತೆ ಅಂತೇಳಿ ಈ ಥರ ಹಾಕೊಂಬಿಟ್ಟಿದ್ದಾಳೆ. ನೀವು ನೋಡಿರ್ಬೋದು, ಆಫ್ರಿಕನ್ಸಲ್ಲೆಲ್ಲ ಮಮ್ಮಿ ಮನೇಲಿ ಹೆಣ್ಮಕ್ಳೆಲ್ಲ ಇದೇ ರೀತಿ ಕಟ್ಕೊಳ್ಳೋದು. ಅದಕ್ಕೆ ನಾನು ಅವಳಿಗೆ ಬೆಳಿಗ್ಗೆಯಿಂದ ಆಫ್ರಿಕನ್ ಮಮ್ಮಿ ಅಂತ ಹೇಳ್ತಿದ್ದೀನಿ, ಇನ್ನು ಗುಡ್ ಮ್ಯಾನರಲ್ಲಿ. ಚೆನ್ನಾಗಿ ಕಟ್ಕೊಂಡಿದ್ದಾಳೆ ಫುಲ್ ತಲೆ ಎಲ್ಲ. ಅವಳಿಗೆ ಬೇಗ ತಲೆ ಎಲ್ಲ ಕೋಲ್ಡಿಗೆ ತಣ್ಣಗಾಗ್ಬಿಡುತ್ತೆ, ಅವಳಿಗೆ ಇಲ್ಲಿಂದ ಕೋಲ್ಡ್ ಅಟ್ಯಾಕ್ ಆಗಿಬಿಡುತ್ತೆ. ಸೊ ಅದಕ್ಕೆ ಆ ರೀತಿ ಫುಲ್ ಪ್ಯಾಕ್ ಆಗಿದ್ದಾಳೆ. ನೋಡಿ ಈ ರೀತಿ ಪ್ಯಾಕ್ ಆಗಿದ್ದಾಳೆ. ಸೊ ಬನ್ನಿ ನೋಡೋಣ ಅದು ಯಾವ ರೀತಿ ಹೇಗೆ ಹೋಗುತ್ತೆ ಅಂತ. ಸಂಡೇ ವಿತ್ ತಮಾಸೆ. ನೋಡಿ ಸ್ನೇಹಿತರೆ, ಡ್ರೈ ಫ್ರೂಟ್ಸ್ ಎಲ್ಲ ಈ ಬಾಕ್ಸಲ್ಲಿ ಹಾಕಿ ನೋಡಿದ್ದು, ಗ್ಲಾಸ್ ಕಂಟೈನರು ಎಲ್ಲ ಮಿಕ್ಸೆಡ್ ಡ್ರೈ ಫ್ರೂಟ್ಸ್ ಇದ್ದಾವೆ. ಇದರಲ್ಲಿ ಮೇಲ್ಗಡೆ ಪಿಸ್ತಾ, ಬಾದಾಮಿ, ಆಮೇಲೆ ಇಲ್ಲಿ ಮಧ್ಯದಲ್ಲಿ ಕೆಳಗಡೆಯಿಂದ ಇಲ್ಲಿ ಉತ್ತುತ್ತಿ ಇದೆ, ಇಲ್ಲಿ ಗೋಡಂಬಿ ಇದೆ. ಸೊ ಇದರಲ್ಲಿ ಓಪನ್ ಮಾಡ್ತೀನಿ, ಯಾವ್ದು ಬೇಕೋ ಅದು ಅಂತೀನಿ. ಸೊ ಇದರಲ್ಲಿ ಇರೋ ಬಾದಾಮಿ ಮತ್ತು ಪಿಸ್ತಾ ತಗೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈಗ ನನಗೆ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಜೋಡಿಸಿಟ್ಕೊಂಡಿದ್ದೀನಿ. ಅರ್ಧ ಬಟ್ಲು ಬಾದಾಮಿ, ಅರ್ಧ ಬಟ್ಲು ಪಿಸ್ತಾ, ಅರ್ಧ ಬಟ್ಲು ಕಾಲು ಬಟ್ಲು ಬೀಜ, ಕಲ್ಲಂಗಡಿ ಬೀಜ, ಅರ್ಧ ಬಟ್ಲು ಕಲ್ಲಂಗಡಿ ಬೀಜ, ಅರ್ಧ ಬಟ್ಲು ಪಂಪ್ಕಿನ್ ಸೀಡ್ಸು, ಅರ್ಧ ಬಟ್ಲು ಕ್ಯಾಶ್ಯೂ ನಟ್ಸ್, ಗೋಡಂಬಿ. ಇಲ್ಲಿ ಇದು ನನಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಬಿಟ್ಟು ನಾನು ಇದು ಒಂದು ಪ್ಯಾಕೆಟ್ ಒಳಗಡೆ ತೊಗೊಂಡಿದ್ದು. ಖರ್ಜೂರ, ಗಸಗಸೆ ಬೇಕು ಮತ್ತು ತುಪ್ಪ ಬೇಕು. ಅದನ್ನ ನಾನು ಮಾಡುವಾಗ ನಿಮಗೆ ತೋರಿಸ್ತೀನಿ. ಈಗ ಇದನ್ನೆಲ್ಲ ಸಣ್ಣದಾಗೆ ಸ್ವಲ್ಪ ಚಾಪ್ ಮಾಡ್ಕೊಡ್ತೀನಿ ನಾನು. ಈ ಥರ ಇವು ಇಡೀ ಬಾದಾಮಲ್ಲ, ಸರಿ ಇಡೀ ಗೋಡಂಬಿ ಇದೆ, ಇದು ಇಡೀ ಕ್ಯಾಶು ಈ ಥರ ಹಂಗಾಗಿ ಇಷ್ಟಿಷ್ಟು ಹಿಂಗೆ ಕಟ್ ಮಾಡ್ಕೊಳ್ತಾರೆ. ಮಕ್ಕಳಿಗೆ ಇಂದ ಹಿಡಿದು ವಯಸ್ಸಾದವ್ರ ತನಕನೂ ಆರಾಮ್ಸೆ ತಿನ್ಬೋದು. ಇದರಲ್ಲಿ ನೋ ಆ್ಯಡೆಡ್ ಶುಗರ್, ನೋ ನ್ಯಾಚುರಲ್.
ನ್ಯಾಚುರಲ್ ಸ್ವೀಟ್ ಅಂದರೆ ನ್ಯಾಚುರಲ್ ಸ್ವೀಟ್ ಅಂದರೆ ಇದು ಡೇಟ್ಸ್ನ ಬಳಸಿ ಮಾಡೋದ್ರಿಂದ ಇದು ನ್ಯಾಚುರಲ್ಲು, ಏನು ಇದರಲ್ಲಿ ಏನು ಕೆಮಿಕಲ್ ಏನೂ ಇರೋದಿಲ್ಲ. ಎಲ್ಲರೂ ಎಲ್ಲ ವಯೋಮಾನದವರು ಆರಾಮಾಗಿ ನೆಮ್ಮದಿಯಾಗಿ ತಿನ್ಬೋದು. ದಿನಕ್ಕೆ ಒಂದೊಂದು ಸ್ವೀಟ್ ತಿಂತಾಯಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸುಮ್ಮನೆ ತಂದು ಹುಳ ಹಿಡಿಸಿ ಬಿಸಾಕೋದ್ಕಿಂತ ಈ ಥರ ತಂದು ಎಲ್ಲರೂ ಮಾಡ್ಕೊಂಡು ತಿಂದು ನೋಡ್ರಿ. ಎಲ್ಲರೂ ಸೇರ್ ಮಾಡಿರಿ, ಎಲ್ಲರೂ ತಿನ್ನಿರಿ. ಅವಾಗಿನ ಮಜಾನೇ ಮಜಾ. ಬರೀ ಕೇವಲ ಯಾರೋ ಒಬ್ಬರು ಮಾಡಿದರು, ಯಾರೋ ಒಬ್ಬರು ತಿಂದರು ಅಂತಲ್ಲ, ಎಲ್ಲರೂ ಸೇರಿ ಮಾಡಿರಿ, ಎಲ್ಲರೂ ಸೇರಿ ತಿನ್ನಿರಿ. ದಟ್ ಈಸ್ ದಿ ಮೇನ್ ಸಕ್ಸಸ್ ಆಫ್ ಜಾಯಿಂಟ್ ಫ್ಯಾಮಿಲಿ. ಇಲ್ಲ ಹೇಳಕ್ಕೋದೇನೆ. ನೋಡಿ, ಮನೆಗೆ ನೀವು ಏನೇ ಆಯಿತು, ಮನೆಗೆ ಎಲ್ಲರೂ ಇರುವಾಗ ಏನಾದರೂ ಸ್ಪೆಷಲ್ ಅಡುಗೆ ಏನಾದರೂ ಮಾಡ್ತಿದ್ರೆ ಎಲ್ಲರೂ ಸೇರಿ ಮಾಡಿ, ಅದು ಒಂಥರ ಖುಷಿನೇ ಬೇರೆ. ನೀವು ಮಾತಾಡ್ಕೊಂತ ನೀವು ಎಷ್ಟು ಅಡುಗೆ ಮಾಡಿದ್ರಿ, ಎಷ್ಟು ಟೈಮ್ ತಗೊಂತು, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಒಂದು ನೀವು ಒಬ್ರ ಬಗ್ಗೆ ಒಬ್ಬರು ತಿಳ್ಕೊಂಡಂಗೆ ಆಗುತ್ತೆ. ಒಬ್ರ ಬಗ್ಗೆ ಒಬ್ರು ಏನು ಮಾಡ್ತಿದ್ದಾರೆ, ಅವರು ಏನು ನಡೀತಾ ಇದೆ ಅವ್ರ ಲೈಫಲ್ಲಿ ಅಂತ ನೀವು ತಿಳ್ಕೊಳ್ಳುತ್ತೆ. ಆಮೇಲೆ ನಿಮ್ಗೆ ಅವ್ರಿಗೆ ಗೊತ್ತಿರೋ ವಿಷಯಕ್ಕೆಲ್ಲ ನಿಮಗೆ ಗೊತ್ತಿರೋದಿಲ್ಲ. ಯಾವುದೇ ಆಗಿರ್ಬೋದು, ಯಾವುದೇ ಮ್ಯಾಟರ್ ಆಗಿರ್ಬೋದು, ಶೇರ್ ನಿಮಗೂ ವಿಷಯ ವಿನಿಮಯ ಆಗುತ್ತೆ. ಸೊ ಒಳ್ಳೆ ವಿಚಾರ ಒಂಥರ ಆಗಿದ್ದರೆ ತುಂಬ ಒಳ್ಳೆ ವಿಷಯಗಳನ್ನ ಮಾತಾಡ್ಕೊಂಡ್ರಾಗಿದ್ರೆ ಅಂತಲ್ಲ ಅಲ್ಲ ಹೇಳಿದ್ದು. ಇನ್ನೂ ತುಂಬ ಒಳ್ಳೆ ವಿಷಯಗಳು ಆಚೆ ಬರುತ್ತೆ, ಮಾತಾಡ್ಕೊಂತ ಮಾಡ್ಬೋದು. ಅಮ್ಮ ನೋಡಿ ಸ್ನೇಹಿತರೆ, ಈಗ ಇದು ಬಾದಾಮಿ ತೊಗೊಂಡಿದ್ದೆಲ್ಲ ಅಷ್ಟು ಈ ಥರ ಉದ್ದುದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ. ಪಿಸ್ತಾ ಎಲ್ಲ ಈ ರೀತಿಯಾಗಿ ಮಾಡ್ಕೊಂಡಾಗಿದೆ. ಈ ಕಡೆ ಇಲ್ಲಿ ಗೋಡಂಬಿ ಕೂಡ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಾಗಿದೆ. ಈಗ ಇವು ಪಂಪ್ಕಿನ್ ಸೀಡ್ಸ್ ಮಾಡ್ತಾ ಇದ್ದಾಳೆ ರಶ್ಮಿ. ಸ್ವಲ್ಪ ದೊಡ್ಡವಿದಾವಲ್ಲ, ಅವೇನು ವಾಟರ್ ಮೆಲನ್ ಸೀಡ್ಸ್ ಏನು ಮಾಡಲ್ಲ. ಇದು ಸ್ವಲ್ಪ ದೊಡ್ಡವಿರೋದಕ್ಕೆ ಒಂದೊಂದು 3 ಭಾಗ ಮಾಡೋದಷ್ಟೇ. ಓಕೆ, ನೆಕ್ಸ್ಟ್ ಪ್ರೊಸೆಸ್ಸು ಕಂಟಿನ್ಯೂ ಆಗುತ್ತೆ. ನೋಡಿರಿ, ಈಗ ಡೇಟ್ಸ್ ಇದೆ. ಈ ಡೇಟ್ಸ್ನ ಈಗ ಎಲ್ಲ ಇದನ್ನು ಇದ್ರೊಳಗೆ ಬೀಜ ಇರುತ್ತಲ್ಲ, ಇದು ಬೀಜ ಎಲ್ಲ ತಕ್ಕೊಂಡು ಇದನ್ನು ಮಿಕ್ಸಿ ಹಾಕೋಬೇಕು. ಫಸ್ಟ್ ಇದನ್ನೆಲ್ಲ ಬೀಜ ಎಲ್ಲ ತಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಡ್ರೈ ಫ್ರೂಟ್ಸು ಮತ್ತು ಪಂಪ್ಕಿನ್ ಸೀಡ್ಸ್ ಇವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿದ್ದೀನಿ. ಈಗ ಇದು ಡೇಟ್ಸ್ ಒಂದು ರೆಡಿ ಮಾಡ್ಕೋಬೇಕಂದ್ರೆ ಇದ್ರ ಒಳಗಿನ ಬೀಜವನ್ನು ತಕ್ಕೊಂಡು ಮಿಕ್ಸಿ ಹಾಕೋಬೇಕಷ್ಟೇ. ಓಕೆ ಸಿ ಬಾಯ್. ಓಕೆ ಫ್ರೆಂಡ್ಸ್, ನಾವು ತೊಗೊಂಡು ಬಂದಿರೋ ಡೇಟ್ಸ್ ಒಳಗಡೆ ಬೀಜ ಏನೂ ಇರಲಿಲ್ಲ. ಸೊ ನಮಗೆ ಇನ್ನೂ ಸ್ವಲ್ಪ ಈಸಿ ಆಯಿತು. ಸೊ ರಶ್ಮಿ ಹಾಗೇ ಎಲ್ಲನೂ ಕಟ್ ಮಾಡಿದ್ಲು ಸಣ್ಣಗೆ. ಈಗ ಅದನ್ನು ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಒಂದು ರೌಂಡ್ ಅಷ್ಟೇ ಮಿಕ್ಸಿ ಹಾಕ್ಕೋತೀನಿ. ಯಾಕಂದರೆ ಇದು ಹಾರ್ಡ್ ಇರೋದ್ರಿಂದ ನೀರೇನು ಉಪಯೋಗಿಸಲ್ಲ, ಮಿಕ್ಸಿ ಹಾಳಾಗ್ಬಿಡುತ್ತೆ. ಇದೆಲ್ಲ ಮಿಕ್ಸಿ ಜಾರೆಲ್ಲ ಡ್ರೈ ಆಗಿರಬೇಕು, ನೀರೇನು ಮುಟ್ಟಿಸ್ಕೋಬಾರ್ದು. ಈಗ ನೋಡಿ, ಖರ್ಜೂರನೆಲ್ಲ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಈ ಥರ ಇದ್ದರೆ ಸಾಕು. ನೋಡಿ, ಎಲ್ಲ ನೈಸಾಗಿ ಚೆನ್ನಾಗಿ ಪೇಸ್ಟ್ ಆಗಿದೆ. ಇದಕ್ಕೇನೋ ನೀರು ಏನೂ ಹಾಕೋಬಾರ್ದು. ಓಕೆ, ಈಗ ಇದನ್ನು ನೆಕ್ಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿರಿ, ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಕಡಾಯಿನ ಇಟ್ಕೊಳ್ತಾ ಇದ್ದೀವಿ. ಇದು ಹೀಟ್ ಆಗಲಿ. ಆನಂತರ ತುಪ್ಪ ಫಸ್ಟಿಗೆ ಗಸಗಸೆನ ಫ್ರೈ ಮಾಡ್ಕೊಳ್ಳೋಣ, ಡ್ರೈ ರೋಸ್ಟ್ ಮಾಡಿಕೊಂಡು. ಈಗ ಹೀಟ್ ಆಗಿದೆ ಪ್ಯಾನು, ಕಡಾಯಿ. ಈಗ ಅದಕ್ಕೆ ಗಸಗಸೆನ ಒಂದು ಟೀ ಸ್ಪೂನಿಂದ 1.5 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀವಿ. ಜಾಸ್ತಿ ಅಲ್ಲಿ ನೋಡಿರಿ, ಖರ್ಜೂರನೆಲ್ಲ 1 ಪ್ಯಾಕೆಟ್ ಫುಲ್ ಖರ್ಜೂರನ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಿ. ಡ್ರೈ ಫ್ರೂಟ್ಸ್ ರೆಡಿ ಇದೆ.
ಈಗ ನೋಡಿ ಗಸಗಸನೆಲ್ಲ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀವಿ. ನೋಡಿ ಈಗ ಇದು ನೋಡಿ ಸ್ನೇಹಿತರೆ, ಕಡಾಯಿಗೆ ಈಗ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ನಾನು ಎಲ್ಲ ಡ್ರೈ ಫ್ರೂಟ್ಸ್ನು ಒಂದೇ ಸಲನೇ ಹಾಕ್ಕೊಂಡ್ಬಿಡ್ತೀನಿ. ಸೊ ನಾನು ಒಂದೊಂದು ಸತಿ ಮಾಡ್ಕೋಬೋದು, ನೀಟಾಗಿ ಆಗಬೇಕಂದ್ರೆ. ನೋಡಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದೊಂದು ಸಲ ಹಾಕ್ಕೊಂಡು ಮಾಡ್ಬೋದು ನೀಟಾಗಿ ರೋಸ್ಟ್. ನೋಡಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ನು ಒಂದೇ ಸಲ ಹಾಕ್ಕೊಂಡು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ತುಪ್ಪ ಬಳಸೋದು ಭಾಳ ಮುಖ್ಯ. ಐರನ್ ಕಂಟೆಂಟ್ ಕಮ್ಮಿ ಇರೋರಿಗೆ ಆಗಿರಲಿ, ಸೊ ನಿಮಗೆ ಒಳ್ಳೆ ನಿಮಗೆ ಅನ್ವಾಂಟೆಡ್ ಫ್ಯಾಟ್ ನಿಮ್ಮ ದೇಹದಲ್ಲಿ ಇರಬಾರ್ದು, ಅದು ಕರಗಿಸ್ಬೇಕು ಅನ್ನೋರಾಗಿದ್ದರೆ ತುಪ್ಪನ ಬಳಸಿ, ಒಳ್ಳೆ ತುಪ್ಪ ಬಳಸಿ. ಆ್ಯಕ್ಚುಲಿ ತುಪ್ಪ ತಿಂದರೆ ದಪ್ಪ ಆಗ್ತಾರೆ ಅನ್ನೋ ಒಂದು ಪರಿಕಲ್ಪನೆ ಬಗ್ಗೆ ಏನು ಹೇಳ್ತೀರಾ ಮೇಘ? ಅದು ಭಾರಿ ತಪ್ಪಾದ ಕಲ್ಪನೆ, ಮಿಸ್ಕನ್ಸೆಪ್ಷನ್ನು. ಅದು ಭಾಳ ತಪ್ಪು. ಅದು ಮೂಢನಂಬಿಕೆ ಅಂತ ಹೇಳ್ತೀನಿ ಅದನ್ನು ನಾನು. ಯಾಕೆ ತುಪ್ಪ ತಿನ್ನೋದ್ರಿಂದ ದಪ್ಪ ಆಗ್ತಾರೆ ಅಂತ ಹೇಳ್ತಾರಲ್ಲ, ಫ್ಯಾಟ್ ಹೆಚ್ಚಾಗುತ್ತೆ. ನಿಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ, ಕಬ್ಬಿಣದ ಅಂಶ ಕಮ್ಮಿ ಇದ್ದರೆ ಅದು ಭಾಳ ಒಳ್ಳೆಯದು. ಐರನ್ ಕನ್ಫ್ಯೂಸ್ ಹಾಕ್ಕೊಬಿಡಿ. ಐರನ್ ಕಮ್ಮಿ ಇತ್ತು ಅಂದರೆ ನಿಮ್ಮ ದೇಹದಲ್ಲಿ ತುಪ್ಪನ ದಯವಿಟ್ಟು ಅವರು ಪ್ರತಿದಿನ ಅವರು ಊಟದಲ್ಲಿ ಉಪಯೋಗಿಸ್ಕೊಳ್ಳೋದು ಭಾಳ ಒಳ್ಳೆಯದು. ಸೊ ನೀವೇನಾದರೂ ನಿಮ್ಮಲ್ಲಿ ದೇಹದಲ್ಲಿ ಅನ್ವಾಂಟೆಡ್ ಫ್ಯಾಟು ಇತ್ತು ಅಂದರೆ, ಕೊಬ್ಬು ಇತ್ತು ಅಂತಂದರೆ ಅದನ್ನು ಕರಗಿಸ್ಕೊಳ್ಳೋದಕ್ಕೋಸ್ಕರ ನೀವು ತುಪ್ಪ ಬಳಸ್ಬೋದು. ಅದನ್ನು ಯಾವ ರೀತಿ ಅಂದರೆ, ನೀವು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಬೆಚ್ಚನೆ ನೀರಿಗೆ ಜೇನುತುಪ್ಪ ಬಳಸಿದ್ರೆ ಸೊ ತುಪ್ಪನೂ ಕೂಡ ಬಳಸ್ಬೋದು. ಆ ರೀತಿ ನೀವು ನೀರಲ್ಲಿ ತುಪ್ಪ ಬಳಸಿದ್ರೆ ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಆಗೋದಿಲ್ಲ. ನೀವು ಪ್ರತಿದಿನ ಊಟದಲ್ಲಿ ತುಪ್ಪ ಉಪಯೋಗಿಸ್ತಾ ಇದ್ದರೆ ಕಾನ್ಸ್ಟಿಪೇಷನ್ನು ಅದೆಲ್ಲ ಆಗೋದಿಲ್ಲ. ಸೊ ಆ ಥರ ಪ್ರಾಬ್ಲಮ್, ಸ್ವಲ್ಪ ಮೋಷನ್ ಅದ್ರಲ್ಲಿ ಪ್ರಾಬ್ಲಮ್ ಇರೋರು ಆ ಥರ ತುಪ್ಪ ಬಳಸೋದು ತುಂಬ ಒಳ್ಳೆಯದು ಅಂತೀನಿ ನಾನಂತೂ. ಪ್ರತಿಯೊಬ್ಬರೂ ತುಪ್ಪನ ಡೈಲಿ ಸೇವನೆ ಮಾಡೋದು ಊಟದಲ್ಲಿ ಭಾಳ ಒಳ್ಳೆಯದು. ಸೊ ತುಪ್ಪ ತಿಂದರೆ ದಪ್ಪ ಆಗ್ತಾರೆ ಅನ್ನೋ ಮೂಢನಂಬಿಕೆನ ನಿಮ್ಮ ತಲೆಗಳಿಂದ ಯಾರ ಹತ್ರ ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನು ತೆಗೆದಾಕಿ. ಇದರಲ್ಲೂ ವಿದ್ಯಾವಂತರ ಆ ಥರ ಭಾಳ ಅಂದ್ಕೊಂಡಿರೋದು. ಸೊ ಅದು ತಪ್ಪು. ದಯವಿಟ್ಟು ಸರಿಯಾಗಿ ಮಾಹಿತಿನ ತಿಳ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ದಯವಿಟ್ಟು ತಿಳ್ಕೊಂಡು ನಿಮ್ಗೆ ಬೇರೆಯವ್ರು ಹೇಳೋದು ನಂಬಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ಓದಿ, ಎಲ್ಲ ಪುಸ್ತಕಗಳ ಮೂಲಕನೋ ಏನೋ ಒಂದು ಓದಿ ತಿಳ್ಕೊಂಬಿಟ್ಟು ದಯವಿಟ್ಟು ಸರಿಯಾದ ಮಾತಿ ನೀವು ಅನುಸರಿಸೋದಂದರೆ ಬೇರೆಯವ್ರಿಗೂ ಹೇಳಿ. ಆ್ಯಕ್ಚುಲಿ ನಾನು ತಿಳ್ಕೊಂಡಿರೋ ಪ್ರಕಾರ ಅಥವಾ ನಾನು ಒಂದು ನೋಡಿರೋ ಪ್ರಕಾರ ತುಪ್ಪ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಕೂಡ ಮಾಡ್ಬೋದು ಅಂತ ಬಹಳಷ್ಟು ಜನ ಹೇಳಿದ್ದಾರೆ. ಅದೇ ಅನ್ವಾಂಟೆಡ್ ಫ್ಯಾಟ್ ಇರುತ್ತಲ್ಲ ದೇಹದಲ್ಲಿ, ಸೊ ಅದು ಕರಗಿಸುತ್ತೆ ತುಪ್ಪ. ಡಾಕ್ಟ್ರುಗಳು ಹೇಳ್ತಾರೆ ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ತುಪ್ಪ ಇರಬೇಕು, ಮಜ್ಜಿಗೆ ಮೊಸರು ಕಂಪಲ್ಸರಿಯಾಗಿ ಇರಲೇಬೇಕು ಅಂತ. ಹಾಗಾಗಿ ಎಲ್ಲರೂ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಳ್ಳಿ. ಓಕೆ, ದೆನ್ ಇದು ಫ್ರೈ ಆಗ್ತಿದೆಯಲ್ಲ, ಇನ್ನೂ ಸ್ವಲ್ಪ ಈಗ ಚಟ 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 ಅಂತ ಸೌಂಡ್ ಬರ್ತಿದೆ ನೋಡ್ರಿ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಇದೇ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತೀವಿ. ನೋಡಿ ಎಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ನೋಡಿ ಈಗ ಅದೇ ಕಡಾಯಿಗೆ ಮತ್ತೆ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀವಿ. ಈಗ ನೋಡಿರಿ ತುಪ್ಪ ಬಿಸಿಯಾಗಿದೆ. ಈಗ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಡೇಟ್ಸಿಂದು ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈಗ ತುಪ್ಪದಲ್ಲಿ ಇದನ್ನು ನಾನು ಈ ರೀತಿಯಾಗಿ ರೋಸ್ಟ್ ಬಾಡಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿದೆ. ಈಗ ಇದನ್ನು ಕೆಳಗಡೆ ಇಳಿಸ್ಕೊಂಬಿಡೋಣ. ಸಾಕು, ಇದೆಲ್ಲ ಪೂರ್ತಿ ನೀಟಾಗಿ ಕೂಡ್ಕೊಂಡಿದೆ. ಸೊ ಅದಕ್ಕೆ ಸಾಕು, ಇಷ್ಟು ವರ್ಷ ಸಾಕಲ್ಲ, ಇಷ್ಟು ಇಳಿಸ್ಕೊಳ್ಳೋಣಲ್ಲ, ತಣ್ಣಗಾಗಲಿದ್ದು. ಸೊ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್. ಈಗ ನಾನು
ಬಿಸಿ ಇದೆ. ಸೊ ನಾನು ಸಾಕು ಅಂತ ಕೆಳಗಡೆ ಇಳಿಸ್ಕೊಂಡೆ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಗಸಗಸೆ ಎಲ್ಲ ಬರೀ ಇದು ಲಾಸ್ಟಿಗೆ ಗಸಗಸೆ ಮೇಲೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಹಾಕೋಬೇಕಿತ್ತು. ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಒಂದು ಕಡೆಗೆ ಪ್ಲೇಟಾಗಿ ತುಪ್ಪ ಹಾಕಿ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡಿಟ್ಟಿದ್ದೀನಿ. ಈಗ ನಮಗೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ಹೇಳ್ಮೇಲೆ. ಸೊ ನಾನು ಇಷ್ಟೇ ತೊಗೊಂಡಿದ್ದೀನಿ. ಈಗ ಇಷ್ಟಲ್ಲಿ ನಮ್ಮ ಕುಶಾಂಕನ್ಗೆ ಚಿಕ್ಕ ಚಿಕ್ಕ ರೋಲ್ಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ಈಗ ಆ ಚಿಕ್ಕ ರೋಲ್ಸಿಗೆ ಈ ಥರ ಮಾಡ್ಕೊತೀನಿ. ಸ್ವೀಟ್ ಶಾಪಲ್ಲೆಲ್ಲ ಸಿಗುತ್ತಲ್ಲ. ಇದು ಬೇರೆ ತುಪ್ಪ ಹಾಕಿರೋದು ಜಾರ್ತಾನೆ ಇಲ್ಲ. ಅಮೀಬಾ ಟೆನಿಸ್ ಶೇಪ್ ಅನ್ನಂಗೆ ನಿಮ್ಗೆ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ಯಾವ ಶೇಪಲ್ಲಿ ಮಾಡಿದ್ರೂ ಒಂದೇ ಟೇಸ್ಟೇ. ಬಟ್ ಅಟ್ರಾಕ್ಟಿವ್ ಆಗಿರುತ್ತೆ. ಪ್ರೆಸೆಂಟೇಷನ್ ಇರುತ್ತಲ್ಲ, ಪ್ರೆಸೆಂಟೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದು ಅಟ್ರಾಕ್ಟ್ ಆಗುತ್ತೆ ಮಕ್ಕಳಿಗೆ, ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಅಟ್ರಾಕ್ಟ್ ಆಗುತ್ತೆ. ತಿನ್ನಬೇಕು ಈ ಶೇಪಲ್ಲಿದೆ. ನಮ್ಮ ಕುಶಾಂಕಂಗೆ ಮೊದಲೇ ಐತೆ ಮಿನೀಸ್ ಅಂದರೆ ತುಂಬ ಇಷ್ಟ ಅವನಿಗೆ. ಹಿಂಗೆ ಸರ್ ನೋಡಿ, ಈ ರೀತಿಯಾಗಿ ಚಿಕ್ಕ ಚಿಕ್ಕ ರೋಲ್ಸ್ ಆಗಿ ನಾನು ನಮ್ಮ ಕುಶಾಂಕನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ಫಿನಿಶಿಂಗ್ ಟಚ್ ನಾನು ಕೊಡ್ತೀನಿ. ಈಗ ಒಂದೊಂದೇ ಫಸ್ಟ್ ಅವನಿಗೆ ಮಾಡಿ ಇಟ್ಕೋತೀನಿ. ಓಕೆ ಸ್ನೇಹಿತರೆ, ಇದು ನಾನು ಗಸಗಸೆ ಒಳಗಡೆ ಎಲ್ಲ ಈ ಥರ ಮೇಲೆ ಉರುಳಿಸ್ಬಿಟ್ಟು ರೆಡಿ ಮಾಡಿದ್ದೀನಿ. ಸೊ ಇವತ್ತಿನ ಈ ವ್ಲಾಗ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ದಯವಿಟ್ಟು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.